PM ವಿಶ್ವಕರ್ಮ ಯೋಜನೆಯ ತರಬೇತಿ ಕೇಂದ್ರ. ಸ್ನೇಹಿತರೆ, ನಾವು ಇಲ್ಲಿ ತರಬೇತಿ ಕೇಂದ್ರಕ್ಕೆ ನಾವು ಹಾಜರಾಗಿದ್ದೀವಿ. ಅದು ಸಹಾರಾ ಇನ್ಫೋಟೆಕ್ ಶಿವಮೊಗ್ಗದಲ್ಲಿ PM ವಿಶ್ವಕರ್ಮ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಆಗಿದೆ. ಟ್ರೈನಿಂಗು ಕೂಡ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಈ ಒಂದು ಕೇಂದ್ರದಲ್ಲಿ ಟೈಲರ್, ಮೇಷನ್, ಧೋಬಿ, ಕಾರ್ಪೆಂಟರ್ ಮತ್ತು ಇನ್ನಿತರೆ ವೃತ್ತಿ ಮಾಡುವವರಿಗೆ ಇಲ್ಲಿ ತರಬೇತಿಯನ್ನು ನೀಡುತ್ತಿದ್ದಾರೆ. ಹೌದು ಸ್ನೇಹಿತರೆ, ಟ್ರೈನಿಂಗ್ನಲ್ಲಿ ಯಾವ ಜಿಲ್ಲೆಗಳಿಂದ ಬಂದಿದ್ದಾವೆ ಅಭ್ಯರ್ಥಿಗಳು, ಅಂದರೆ ಫಲಾನುಭವಿಗಳು, ವೃತ್ತಿನಲ್ಲಿ ಕೆಲಸ ಮಾಡುತ್ತಿರುವವರು ಮತ್ತು ಸ್ನೇಹಿತರೆ ಅವರಿಗೆ ತರಬೇತಿ ಹೇಗೆ ಕೊಡ್ತಾ ಇದ್ದಾರೆ, ತರಬೇತಿನಲ್ಲಿ ಏನೆಲ್ಲ ವಿಷಯ ಹೇಳ್ತಾ ಇದ್ದಾರೆ, ಆಮೇಲೆ ತರಬೇತಿ ಆದ ನಂತರ 1 ಲಕ್ಷ ರು ಹೇಗೆ ಪಡೆದುಕೊಳ್ಳುವುದು ಮತ್ತು ತರಬೇತಿಯಲ್ಲಿ ಅವರಿಗೆ ಕೊಡುವಂತಹ ಇನ್ಫಾರ್ಮೇಷನ್, ಈ ವೋಚರ್ಸ್ ಬಗ್ಗೆ, ಟೈಲರಿಂಗ್ ಕಿಟ್ ಬಗ್ಗೆ ಸ್ನೇಹಿತರೆ ಎಲ್ಲ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡುವುದು ಉದ್ದೇಶ ಏನೆಂದರೆ ಸ್ನೇಹಿತರೆ, PM ವಿಶ್ವಕರ್ಮ ತರಬೇತಿ ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಹೇಗೆ ಟ್ರೈನಿಂಗನ್ನು ಕೊಡ್ತಾರೆ, ಹೇಗೆ ಇದರ ಉಪಯೋಗವನ್ನು ನಾವು ಪಡೆದುಕೊಳ್ಳಬೇಕು ಮತ್ತು ಟ್ರೈನಿಂಗ್ನಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ನಮ್ಮದು. ನೆಕ್ಸ್ಟ್ ಇದೇ ತರಹ ಟ್ರೈನಿಂಗ್ ಆದ ನಂತರ ನಮಗೆ 2,500 ಪ್ಲಸ್ 1,000 ಸ್ಟಿಫೆಂಡ್ ಯಾವಾಗ ಬರುತ್ತೆ, ಅಸೆಸ್ಮೆಂಟ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಮತ್ತು ತರಬೇತಿ ಕೇಂದ್ರದಲ್ಲಿ ನಮಗೆ ನೀಡುವಂತಹ ಇನ್ಸ್ಟ್ರಕ್ಷನ್ಗಳು, ಲೋನಿಗೆ ಕಟ್ಟಿರುವಂತಹ ಲೋನ್ ಯಾವ ರೀತಿ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಲೋನ್ ಬಂದ ನಂತರ ಯಾವ ರೀತಿ ನಾವು ಪೇ ಮಾಡಬೇಕು, ಇದರ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಇತರೆ ಸಮಸ್ಯೆಗಳಿಗೂ ಸಹ ಇದರಲ್ಲಿ ಪ್ರಾಬ್ಲಮ್ಸ್ಗಳಿಗೆ ಸಹ ಸೊಲ್ಯೂಷನ್ಗಳು ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ದಯವಿಟ್ಟು ನೀವು ಸಂಪೂರ್ಣವಾಗಿ ನೋಡಿದರೆ, ನೀವು ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯುತ್ತೀರಾ ಸ್ನೇಹಿತರೆ. ಮತ್ತು ನಾನು ಮುಂದಿನ ಇದರಲ್ಲಿ ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇಮ್ರಾನ್ ರಜಾ ಟೆಕ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡಿ. ನಿಮ್ಮ ಇನ್ನಿತರೆ ಸಮಸ್ಯೆಗಳನ್ನು ಕಮೆಂಟ್ಸ್ ಮಾಡಿ. ಇದು PM ವಿಶ್ವಕರ್ಮ ಯೋಜನೆಯಲ್ಲಿ ಇವರಿಗೆ ಯಾವ ತರಬೇತಿ ಕೊಡ್ತಾ ಇದ್ದೀರಿ ಸರ್ ಇವಾಗ? ಸೊ ಇವರಿಗೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಇವರ ವೃತ್ತಿಯ ಬಗ್ಗೆ ಮಾಹಿತಿ ಇದಾಗ್ತದೆ. ಸ್ನೇಹಿತರೆ, ಇದು ಒಂದು PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹಾರಾ ಸೆಂಟರ್ನಲ್ಲಿ, ಸಹಾರಾ ತರಬೇತಿ ಕೇಂದ್ರದಲ್ಲಿ ಕಾರ್ಪೆಂಟರ್ ತರಬೇತಿಯನ್ನು ಪಡೆಯುತ್ತಿರುವಂತಹ ಒಂದು ದೃಶ್ಯ ಸ್ನೇಹಿತರೆ. ಇಲ್ಲಿ ಬಹಳ ಚೆನ್ನಾಗಿ ತರಬೇತಿಯನ್ನು ನೀಡುತ್ತಿದ್ದಾರೆ ಎಲ್ಲ ಫಲಾನುಭವಿಗಳಿಗೆ. ಇಲ್ಲಿ ಕಾರ್ಪೆಂಟರ್ ಆಗಲಿ, ಟೈಲರ್ ಆಗಲಿ, ಮೇಷನ್ ಆಗಲಿ, ಈ ಒಂದು ಕೇಂದ್ರದಲ್ಲಿ 6 ದಿನವರೆಗೆ ಬಹಳ ಗುಡ್ ಇನ್ಫಾರ್ಮೇಷನ್ ಜೊತೆಗೆ ಅವರಿಗೆ ಹೇಗೆ ಲೋನ್ ತಗೋಬೇಕು, ಯಾವ ರೀತಿಯಲ್ಲಿ ಅವರು PM ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡೆಯಬೇಕು ಎಂದು ಸಂಪೂರ್ಣವಾಗಿ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಇಲ್ಲಿ ಒಬ್ಬರು ಶಿಕ್ಷಕರು ಇದ್ದಾರೆ, ಕಾರ್ಪೆಂಟರ್ ಟೀಚರ್ಸ್. ತರಬೇತಿ ಹೆಂಗೆ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ ಕೇಳೋಣ. ಸರ್, ನಿಮ್ಮ ಹೆಸರು ಸರ್? ಸೊ ನಮ್ಮ ಹೆಸರು ಎಬ್ನೇಜರ್ ಸೈಮನ್ ಅಂತೇಳಿ. ಸೊ ನಾವು ಇಲ್ಲಿ ಈ ಒಂದು ತರಬೇತಿ ಈ PM ವಿಶ್ವಕರ್ಮದಿಂದ ಕಾರ್ಪೆಂಟ್ರಿಗೆ ಮತ್ತು ಟೈಲರಿಂಗ್ ಮತ್ತು ಮೇಷನ್ ವರ್ಕ್ ಬರೋರಿಗೆ ಈ ಒಂದು ಅವರು ಯಾವ ರೀತಿಯಲ್ಲಿ ಏನೇನು ಕಲಿತ್ಕೊಳ್ಬೇಕು, ಏನೇನು ಮಾಹಿತಿ ಅವರು ಪಡೆದುಕೊಳ್ಬೇಕಂತೇಳಿ ಈ ಒಂದು ತರಬೇತಿಯಲ್ಲಿ ಸಂಪೂರ್ಣವಾದ ಮಾಹಿತಿ ನಾವು ಅವ್ರಿಗೆ ಕೊಡ್ತೀವಿ. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥದ್ದು ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಸಹ, ಯಾವ ರೀತಿಯಲ್ಲಿ ಧನಾತ್ಮಕವಾದಂಥ ವರ್ತನೆಯನ್ನು ಬೆಳೆಸ್ಕೊಳ್ಳುವಂಥದ್ದು, ಅವರ ಕೆಲಸಗಳಲ್ಲಿ ಯಾವ ರೀತಿಯಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ಈ PM ವಿಶ್ವಕರ್ಮದಲ್ಲಿ ಸೊ ಇಲ್ಲಿ ಸಾಕಷ್ಟು ಜನ ಒಂದು ಬ್ಯಾಚಲ್ಲಿ ಸುಮಾರು ಜನ ಬಂದಾಗ ಅವರಿಗೆ ಪ್ರತಿದಿನ ಬರೋದಕ್ಕೆ ಅವ್ರಿಗೆ ಸ್ಟೈಪೆಂಡ್ ಸಹ ಅವ್ರಿಗೆ 500 ರೂಪಾಯಿ ಆಗಿ ಅವ್ರಿಗೆ ಸಿಗ್ತದೆ. ಎರಡನೇದಾಗಿ ಅವರಿಗೆ ಪರೀಕ್ಷೆ ಅಸೆಸ್ಮೆಂಟ್ ಸಹ ನಡೆಯುತ್ತೆ. ಪ್ರಾರಂಭ ದಿನದಿಂದ 0 ಅಸೆಸ್ಮೆಂಟ್ ಅಂತ ನಾವು ಕರಿತೀವಿ. ಅಸೆಸ್ಮೆಂಟ್ ಆದಮೇಲೆ ಸುಮಾರು 5 ದಿನ ತರಬೇತಿ ಕಾರ್ಯಕ್ರಮ ಇವರಿಗೆ ನಡೀತದೆ. ಈ 5 ದಿನ ತರಬೇತಿಯಲ್ಲಿ ಅವರಿಗೆ ಬೇಕಾದಂಥ ಕೆಲಸದ ಅಭಿವೃದ್ಧಿಯ ಬಗ್ಗೆ ಮತ್ತು ಮುಂದೆ ಅವ್ರ ಕೆಲಸನ ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು, ಅವರಲ್ಲಿರುವಂಥ ಒಂದು ಸಾಮರ್ಥ್ಯ, ಅವರಲ್ಲಿ ಬರುವಂಥ ಒಂದು ಧೈರ್ಯ, ಒಂದು ಆತ್ಮವಿಶ್ವಾಸ ಇನ್ನೂ ಬೆಳೆಸ್ಕೊಂಡು
ಈ ಒಂದು ಸ್ಕೀಮ್ ಮುಖಾಂತರ, ಈ ವಿಶ್ವಕರ್ಮ ಸ್ಕೀಮ್ ಮುಖಾಂತರ ಇನ್ನ ಬೆಳಿಲಿ, ಸಮಾಜದಲ್ಲಿ ಎತ್ತರಕ್ಕೆ ಬೆಳಿಲಿ ಅಂತೇಳಿ ಇಲ್ಲಿ ಸಾಕಷ್ಟು ಮಾಹಿತಿನ ಅವರು ಕಲ್ತ್ಕೊಳ್ತಾರೆ. ಅದ್ರ ಜೊತೆಗೆ ಬಡಗಿಗೆ ಸಂಬಂಧಪಟ್ಟಂಥ ವಸ್ತುಗಳು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಉದಾಹರಣೆಗೆ ಮಿಷನ್ಸ್ಗಳಾಗಲಿ, ಟೂಲ್ ಕಿಟ್ ಆಗಲಿ, ಅದರಲ್ಲಿ ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಯಾವ್ಯಾವ ರೀತಿಯಲ್ಲಿ ಅದರಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ ಸಹ ಇಲ್ಲಿ ಮಾಹಿತಿ ಸಿಗ್ತದೆ. ಅದ್ರ ಜೊತೆಗೆ ಯಾವಾಗ ಈ ತರಬೇತಿ ಪರಿಪೂರ್ಣಗೊಳ್ತದೋ ಒಂದು ಬ್ಯಾಚ್ ಮೇಲೆ, ಅದಾದ ನಂತರ ಅವರಿಗೆ ಈ ವಾಚರ್ ಮುಖಾಂತರ ಟೂಲ್ ಕಿಟ್ನ ಅವ್ರು ಪಡೆದುಕೊಳ್ಬೋದು. ಅದಾಗಿದ ತಕ್ಷಣ ಒಂದು ವೇಳೆ ಅವರ ಬಡಗಿ ಒಂದು ವೃತ್ತಿಯನ್ನು ಇನ್ನೂ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಇರೋರು, ಉದಾಹರಣೆಗೆ ಒಂದು ಕಾರ್ಪೆಂಟರ್ ಶಾಪ್ ಮಾಡ್ಕೊಳ್ಬೇಕಾಗ್ಲಿ ಅಥವಾ ಒಂದು ಮತ್ತೊಂದು ವ್ಯಾಪಾರದಲ್ಲಿ ಅವ್ರು ತೊಡಗಿಸ್ಕೊಳ್ಬೇಕಂದ್ರೆ ಈ PM ವಿಶ್ವಕರ್ಮದಿಂದ ಅವರಿಗೆ ಸುಮಾರು ಮೊದಲನೇ ಕಂತಲ್ಲಿ 1 ಲಕ್ಷ ರೂಪಾಯಿ ತನಕ ಲೋನ್ಗೆ ಅವ್ರು ಅಪ್ಲೈ ಮಾಡ್ಕೊಳ್ಬೋದು. ಸೊ 1 ಲಕ್ಷ ಅಪ್ಲೈ ಲೋನ್ ಮಾಡಿಕೊಂಡಾಗ ಸುಮಾರು ಅವರಿಗೆ 5% ರೀತಿಯಲ್ಲಿ ಬಡ್ಡಿ ಬರುತ್ತೆ. ಸುಮಾರು ಇಷ್ಟು ತಿಂಗಳ ಕಾಲಾವಧಿಯಲ್ಲಿ ಪುನಃ ಅವರು ಲೋನನ್ನು ಕರೆಕ್ಟಾಗಿ ಅವರು ಪಾವತಿಸೋದಾದರೆ 2ನೇ ಕಂತಿಗೆ ಅವರು ಸೆಲೆಕ್ಷನ್ ಆಗಿರ್ತಾರೆ. ಸೊ ಇದು ಭಾಳ ತುಂಬ ಬರುವಂಥ ಎಲ್ಲ ಈ ಬಡಗಿ ವೃತ್ತಿಯವ್ರಿಗಾಗಲಿ, ಟೈಲರಿಂಗ್ ಅವ್ರಿಗಾಗಲಿ, ಮೇಷನ್ ವರ್ಕ್ ಆಗಲಿ ಅಥವಾ ಬ್ಯೂಟಿಷಿಯನ್ ಆಗಲಿ, ಪ್ರತಿಯೊಬ್ಬರಿಗೂ ಸಹ ಸಾಕಷ್ಟು ಮಾಹಿತಿ ಕಲಿಯೋದ ಮಾತ್ರವಲ್ಲದೆ ಇದಕ್ಕೆ ಬೇಕಾದಂಥ ಧನಾತ್ಮಕವಾದಂಥ ವರ್ತನೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಹೆಂಗೆ ಅವರು ಇನ್ನೂ ಬೆಳೆಸ್ಕೊಳ್ಬೇಕು, ಈ ಸಾಕಷ್ಟು ಮಾಹಿತಿಗಳು ಇಲ್ಲಿ ಬಂದು ಕಲ್ತ್ಕೊಂಡು ಅವರು ಇನ್ನೂ ಅಭಿವೃದ್ಧಿ ಕಾಣಿಸ್ಕೊಳ್ಳೋಕ್ಕೆ ಈ ಒಂದು ತರಬೇತಿಯಿಂದ ತುಂಬ ಸಹಾಯ ಆಗ್ತದೆ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ಸರ್, ಇವಾಗ ಎಲ್ಲರೂ ತರಬೇತಿಯನ್ನು ಪಡ್ತಿದ್ದಾರೆ. ಈಗ ಎಲ್ಲರೂ ಫಲಾನುಭವಿಗಳು ಇಲ್ಲಿ ಬಂದಿದ್ದಾರೆ ಸರ್ ತರಬೇತಿ ಪಡೆಯೋಕ್ಕೆ. ಈಗ ಒಂದು ಈ PM ವಿಶ್ವಕರ್ಮ ಯೋಜನೆ ಎಲ್ಲರಿಗೂ ಈ ಒಂದು ಯೋಜನೆಯಿಂದ ಎಲ್ಲ ಫಲಾನುಭವಿಗಳಿಗೆ ಏನು ಇದು ಭಾಳ ಯೂಸ್ಫುಲ್ ಆಗ್ತಾ ಇದೆ ಅಥವಾ ಇಲ್ಲ ಸರ್? ಇದು ಖಂಡಿತವಾಗಿ ಯೂಸ್ಫುಲ್ ಆಗ್ತಾ ಇದೆ. ಆದಷ್ಟು ಸುಮಾರು 10 ರಿಂದ 12 ಬ್ಯಾಚ್ ಕಂಪ್ಲೀಟ್ ಆಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಕಳೆದ 2 ದಿನ ಹಿಂದೆ ಇಲ್ಲಿ ಶಿವಮೊಗ್ಗ ಕಾಮರ್ಸ್ ಚೇಂಬರಲ್ಲಿ ಈ ವಿಶ್ವಕರ್ಮದು ದೊಡ್ಡ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಟ್ರೈನಿಂಗ್ ತರಬೇತಿ ಮುಗಿಸಿದವರು ಸಹ ಬಂದಿದ್ದರು. ಮತ್ತು ಅದ್ರ ಜೊತೆಗೆ ಬೆಂಗಳೂರಿಂದ ಈ ವಿಶ್ವಕರ್ಮಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಹ ಇದರಲ್ಲಿ ಪಾಲ್ಗೊಂಡಿದ್ದರು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಇದರ ಮುಖಾಂತರ ಎಷ್ಟೋ ಜನಗೆ ಈಗ ಅವರು ಯಾವ ರೀತಿಯಲ್ಲಿ, ಉದಾಹರಣೆಗೆ ಒಂದು ಹಳ್ಳಿಲಿರುವ ವ್ಯಕ್ತಿ ಯಾವ ರೀತಿಯಲ್ಲಿ ನಾನು ಅಭಿವೃದ್ಧಿ ಕಾಣಬೇಕು, ಯಾವ ಕೆಲಸಗಳು ನಾನು ಮಾಡ್ಕೊಳ್ಬೋದು, ನನಗೆ ಗೊತ್ತಿರೋ ಉದಾಹರಣೆಗೆ ಟೈಲರಿಂಗಲ್ಲಿ ನನಗೆ ಸ್ವಲ್ಪ ಗೊತ್ತಿದೆ, ಇನ್ನು ನಾನು ಬೆಳೆಸ್ಕೊಳ್ತೀನಿ, ಅದರಿಂದ ನಾನು ಕೆಲಸನ ಪ್ರಾರಂಭ ಮಾಡ್ಕೊಳ್ತೀನಿ, ಒಂದು ತರಬೇತಿಯ ಸಂಸ್ಥೆ ನಾನು ಮಾಡ್ಕೊಳ್ಬೋದು, ಇದರಿಂದ ಸಮಾಜದಲ್ಲಿ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅಂತೇಳಿ ಸಾಕಷ್ಟು ಈ ವಿಚಾರದಲ್ಲಿ ಕಲ್ತ್ಕೊಂಡಿದ್ದಾರೆ. ಸರ್ ಇನ್ನೊಂದು ಪ್ರಶ್ನೆ ಸರ್, ಇವಾಗ PM ವಿಶ್ವಕರ್ಮ ಯೋಜನೆಯಲ್ಲಿ ಬಹಳ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಯೋಜನೆಗೆ ತರಬೇತಿಯ ಒಂದು ಅವಧಿ ಏನಾದರೂ ಲಾಸ್ಟ್ ಡೇಟ್ ಅಂತ ಏನಾದರೂ ಇದೆಯಾ ಸರ್? ಯಾಕಂದ್ರೆ ಈಗ ಬಹಳ ಜನ ತರಬೇತಿಗೆ ಬಂದಿದ್ದಾರೆ, ಇನ್ನು ಕೆಲವೊಬ್ಬರು ಕಾಯ್ತಾ ಇದ್ದಾರೆ ನಮಗೆ ಯಾವಾಗ ಬರುತ್ತೆ, ಪೋಸ್ಟಿಂಗ್ ಸರ್ಟಿಫಿಕೇಟ್ ಬಂದಿಲ್ಲ, ID ಕಾರ್ಡ್ ಬಂದಿಲ್ಲ ಅಂತ ಹೇಳಿ ಬಹಳ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು ಉದ್ದೇಶ ಎಲ್ಲರಿಗೂ ಒಂದು ಸಹಾಯ ಆಗಲಿ ಅಂತ. ಇವಾಗ ಮೊದಲನೆಯಾಗಿ ಬಹಳ ಜನಗೆ ಇನ್ನೂ ಸರ್ಟಿಫಿಕೇಟ್ ಬಂದಿಲ್ಲ, ID ಕಾರ್ಡ್ ಬಂದಿಲ್ಲ. ಮೇಡಮ್ ಹೇಳಿರೋ ಹಾಗೆ ಒಂದು 3 ಸ್ಟೆಪ್ಸ್ ಇದಾವೆ, ಆದ ನಂತರ ಅವರಿಗೆ ಗೊತ್ತಾಗುತ್ತೆ ಮೆಸೇಜ್ ಮುಖಾಂತರ ಹೇಳಿದ್ರು. ಬಟ್ ಇವಾಗ ಇದಕ್ಕೆ ಕೊನೆ ದಿನಾಂಕ ಅಂತ ಏನಾದರೂ ಇದೆಯಾ ಸರ್? ಈ ಒಂದು PM ವಿಶ್ವಕರ್ಮ ಯೋಜನೆ ತರಬೇತಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಓಕೆ, ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಸಹೋದರರು. ಹಾಗಾದರೆ ಇದ್ರ ಬಗ್ಗೆ ಈಗಲೂ ಸಹ ಅಪ್ಲಿಕೇಶನ್ ಹಾಕ್ಬೋದು ನಾವು. PM ವಿಶ್ವಕರ್ಮದಲ್ಲಿ ಸುಮಾರು 18 ವೃತ್ತಿಯ ಕೆಲಸದ ಬಗ್ಗೆ ಈ ವಿಶ್ವಕರ್ಮ ಸ್ಕೀಮಲ್ಲಿ ತುಂಬ ಸಹಾಯ ಆಗ್ತಾ ಇದೆ. ನೀವು ಸಹ ಒಂದು ವೇಳೆ ಟೈಲರಿಂಗ್ ನಿಮಗೆ ಕಲಿಬೇಕು, ಇನ್ನೂ ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಬೇಕು, ಇದರಿಂದ ನಾವು ಬೆಳಿಬೇಕಂದ್ರೂ ಸಹ ನೀವು ನಿಮ್ಮ ಈ ಒಂದು ವಿಶ್ವಕರ್ಮದಲ್ಲಿ ಅಪ್ಲಿಕೇಶನ್ ಅರ್ಜಿ ನೀವು ಸಲ್ಲಿಸ್ಬೋದು. ಇದಕ್ಕೇನು ಯಾವ ಅಪ್ಲಿಕೇಶನ್ ಕ್ಲೋಸ್ ಆಗಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂದರೆ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮ ಭಾಗವಹಿಸ್ಕೊಳ್ಳೋಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ. ಸೊ ಆದ್ದರಿಂದ ಕೆಲವೊಂದು ಸಂದರ್ಭದಲ್ಲಿ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಅದೇನು ನೀವು ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೋಗ್ಬೇಡ್ರಿ. ಸೊ ನೀವು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಇರುವಂಥ ರೇಷನ್ ಕಾರ್ಡ್ ಆಗಲಿ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಲಿ, ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀವು CSC ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ನಿಮ್ಮ ಅರ್ಜಿನ ನೀವು ಸಲ್ಲಿಸ್ಕೊಳ್ಬೋದು. ಈ ಅರ್ಜಿ ನೀವು ಉದಾಹರಣೆಗೆ ಟೈಲರಿಂಗ್ ಬೇಕಂದರೆ ಟೈಲರಿಂಗ್ ನೀವು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಬಡಗಿ ಕಾರ್ಪೆಂಟರ್ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಅದಕ್ಕೂ ನೀವು ಹೋಗ್ಬೋದು. ಯಾವುದೇ ನಿಮ್ಮ ವೃತ್ತಿಗೆ ಬೇಕಾಗಿರುವಂಥ ಅರ್ಜಿನ ನೀವು ಸಲ್ಲಿಸ್ಕೊಳ್ಬೋದು. ಇದಕ್ಕೆ ಇನ್ನು
ಕೊನೆಯ ದಿನಾಂಕ ಅಂತ ಏನೂ ಬಂದಿಲ್ಲ. ಈಗೆಲ್ಲರೂ ಸುಮಾರು ಜನ ಅರ್ಜಿಗಳು ಆಗ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು, ನನಗೂ ಸಹ ಕೆಲವೊಂದು ಫೋನ್ ಬಂತು ಬೇರೆ ಬೇರೆ ಊರ ಕಡೆಯಿಂದ, ನಾವು ಅರ್ಜಿ ಸಲ್ಲಿಸಿದ್ದೀವಿ 1 ತಿಂಗಳಾಯಿತು, ನಮಗೇನು ಫೋನ್ ಬಂದಿಲ್ಲ ಅಂತೇಳಿ. ಆದರೆ ಇದು ಈ ತಿಂಗಳು ಪ್ರಾರಂಭವಾಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಆಗಲೇ 700ರಿಂದ 800 ಮಂದಿ ಈ ತರಬೇತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಸೊ ಯಾರ್ಯಾರು ನೀವು ಅರ್ಜಿಗಳು ಹಾಕಿದಿರೋ ದಯವಿಟ್ಟು ಅರ್ಜಿಯನ್ನು ಹಾಕಿದವರು ಸಹನೆಯಿಂದ ನೀವು ಕಾಯಿರಿ. ನಿಮಗೆ ಖಂಡಿತವಾಗಿ ನಿಮಗೆ ಸಂಸ್ಥೆಯಿಂದ, ನಿಮ್ಮ ತರಬೇತಿಯ ಕೇಂದ್ರದಿಂದ ನಿಮಗೆ ಕರೆ ಬರ್ತದೆ. ಕರೆ ಬಂದಾಗ ಎಲ್ಲಿ ಬರಬೇಕು, ಅಡ್ರೆಸ್ ಮೂಲಕ ಯಾವ ಊರಲ್ಲಿ ಏನು ನಡೀತಿದೆ ಅದ್ರ ಮಾಹಿತಿನೂ ನಿಮಗೆ ತಿಳಿಸ್ತಾರೆ. ಯಾವಾಗ ನಿಮಗೆ ತರಬೇತಿ ಕೇಂದ್ರದಿಂದ ಕರೆ ಬಂದಾಗ ದಯವಿಟ್ಟು ನಿಮ್ಮ ದಾಖಲೆಗಳು, ಆಧಾರ್ ಕಾರ್ಡ್ ಆಗಲಿ, ನೀವು ಅರ್ಜಿ ಸಲ್ಲಿಸಿರುವಂಥ ಪ್ರತಿಯೊಂದು ನಿಮ್ಮ ID ನಂಬರ್ ಆಗಲಿ ಪ್ರತಿಯೊಂದು ಸಹ ತೊಗೊಂಡು ಬಂದು ನೀವು ಅದನ್ನ ರಿಜಿಸ್ಟರ್ ಮಾಡಿದಾಗ ಮಾರನೇ ದಿನದಿಂದ ನಿಮ್ಮ ತರಬೇತಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸೊ ದಯವಿಟ್ಟು ಮತ್ತೊಮ್ಮೆ ನಿಮಗೆ ವಿನಂತಿಸ್ತೀನಿ ವಿಚಾರದಲ್ಲಿ ಏನಂದರೆ, ನೀವು ಅರ್ಜಿ ಸಲ್ಲಿಸಿರೋರು ಇದಕ್ಕೆ ಕಾಯ್ತಿರೋದಾದರೆ ದಯವಿಟ್ಟು ಇದರಲ್ಲಿ ನಿಮ್ಮನ್ನ ಪೇಷನ್ಸ್ ತೋರಿಸ್ರಿ. ಖಂಡಿತ ಇದರಲ್ಲಿ ನಿಮಗೆ ಫೋನ್ ಕರೆ ಬರುತ್ತೆ. ಯಾವಾಗ ಅರ್ಜಿಗೆ ನಿಮಗೆ ಕರೆ ಬಂದಾಗ ಅದನ್ನ ನೀವು ಮುಂದೆ ಒರೆಸ್ಕೊಂಡು ಹೋಗ್ಬೋದು. ಭಾಳ ಉಪಯುಕ್ತ, ಭಾಳ ತರಬೇತಿ ಕೇಂದ್ರದ ಬಗ್ಗೆ ಮತ್ತು PM ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು ಸರ್. ನಿಮ್ಮ ಭಾಳ ಧನ್ಯವಾದಗಳು ಸರ್. ಇವಾಗ ಮೇಡಮ್ ಹತ್ರ ಈಗ PM ವಿಶ್ವಕರ್ಮ ಯೋಜನೆಯಲ್ಲಿ ಫಲಾನುಭವಿಗಳು ಅರ್ಜಿಯನ್ನು ಹಾಕಿದ್ದಾರೆ, ಮೊಬೈಲ್ ನಂಬರ್ ಕಳ್ಕೊಂಡಿದ್ದಾರೆ. ಅಂಥವರಿಗೆ ಏನಾದರೂ ಒಂದು ಪ್ರೊಸೀಜರ್ ನಿಮ್ಮಲ್ಲಿ ಐಡಿಯಲ್ಲಿ ಏನಾದರೂ ಕರೆಕ್ಷನ್ ಮಾಡಬಹುದಾ ನಿಮ್ಮ ತರಬೇತಿ ಕೇಂದ್ರದಲ್ಲಿ? ಯಾಕಂದರೆ ಈಗ ಭಾಳ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವ್ರ ಫೋನ್ ನಂಬರ್ ಕಳ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಅದೇ ನಂಬರ್ ಅವರು ತಗೋಬೇಕು. ಅದೇ ನಂಬರ್ ಇನ್ನೊಂದ್ಸತಿ ಅವರು ಡೂಪ್ಲಿಕೇಟ್ ಸಿಮ್ ತಗೊಂಡು ಮಾಡ್ಕೋಬೇಕು. ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಯೂಸರ್ ID ಮತ್ತು ಪಾಸ್ವರ್ಡ್ ಅಂತೂ ಕಳೆದುಕೊಂಡಿದ್ದಾರೆ. ಅವರಿಗೆ ಯಾವ ರೀತಿ ಪಡೆದುಕೊಳ್ಳಬೇಕು, ಅವ್ರು ಏನು ಮಾಡಬೇಕು ಅದನ್ನು ಸ್ವಲ್ಪ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಒಳ್ಳೆ ಈಗ ನಂಬರ್ ಏನಾದರೂ ಕಳ್ಕೊಂಡಿದ್ರೆ ಸಾಮಾನ್ಯವಾಗಿ ನೀವು ಪುನಃ ನಿಮ್ಮ ನಗರಸಭೆಯಲ್ಲಿ ಈ ನಂಬರ್ ಬೇಕಂದರೆ ಚೇಂಜ್ ಮಾಡಿಸುವಂಥ ನಿಮ್ಗೆ ಆಪ್ಷನ್ಸ್ ಇದ್ದೇ ಇರುತ್ತೆ. ಒಂದ್ಸಲ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಆ ನಂಬರ್ ಏನಾದರೂ ಅರ್ಜಿಯಲ್ಲಿ ಕೊಟ್ಟಂಥ ನಿಮ್ಮ ದೂರವಾಣಿ ಸಂಖ್ಯೆ ಕೊಟ್ಟಾಗ ಅದುವೇ ಒಂದು ವೇಳೆ ಆ ಸಂಖ್ಯೆ ಚಾಲ್ತಿಯಲ್ಲಿ ಇಲ್ಲ ಅಂದರೂ ಸಹ ನೀವು ಹೋಗಿ ನಿಮ್ಮ ನಗರಸಭೆಯಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ನಂಬರ್ನ ಬದಲಾಯಿಸ್ಕೊಳ್ಬೋದು. ಈ ಅರ್ಜಿ ನಂಬರ್ ನಿಮಗೆ ಪ್ರತಿಯೊಂದು OTP ನಂಬರೆಲ್ಲ ಬಂದಿರುತ್ತೆ. ಅದ್ರ ಮುಖಾಂತರ ಒಂದು ID ಜನರೇಟ್ ಆಗಿರುತ್ತೆ ಆ ಒಂದು ಕ್ಯಾಂಡಿಡೇಟಿಂದು. ಸೊ ನಂಬರ್ ನೀವು ಕೊಡ್ಬೋದು, ಒಂದನೇದು. ಸೊ ಎರಡನೇ ಮಾಹಿತಿ ಏನು ಕ್ವಶನ್ ಕೇಳಿದ್ದಾರೆ. ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಯೂಸರ್ ID ಇರುತ್ತೆ, ಬಟ್ ಪಾಸ್ವರ್ಡ್ ಅನ್ನು ಅವರಿಗೆ ಬರ್ತಿರ್ತಾರೆ ಸರ್. ಓಕೆ, ಪಾಸ್ವರ್ಡ್ ಮರ್ತಿದ್ರು ಏನು ತೊಂದರೆ ಇಲ್ಲ. ಅದರಲ್ಲಿ OTP ಅಂತ ಬಂದಿರುತ್ತೆ, 1 ಟೈಮ್ ಪಾಸ್ವರ್ಡ್ ಅಂತ ನಾವು ಕರಿತೀವಿ. ಅದು ಮೊಬೈಲ್ ಮೆಸೇಜಲ್ಲಿ ದಾಖಲೆ ಆಗಿರುತ್ತೆ. ಸೊ ಅದನ್ನು ಒಂದು ವೇಳೆ ಕಳ್ಕೊಂಡಿದ್ರು ಸೊ ದಯವಿಟ್ಟು ನಗರಸಭೆ ಅಲ್ಲಿ ಕಚೇರಿಗೆ ಹೋಗಿ ಅದನ್ನ ನಾವು ಪಡೆದುಕೊಳ್ಬೋದು. ನೆಕ್ಸ್ಟ್ CSC ಸೆಂಟರ್ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅದನ್ನು ಏನು ಮಾಡ್ತಾರೆ, CSC ಆದ ತಕ್ಷಣ ನನಗೆ ಅಪ್ರೂವ್ ಆಗಿಲ್ಲ ಅಂತ ಹೇಳಿ ಪದೇ ಬಂದು ಕೇಳಿದ್ದಾರೆ. ಅದು CSC ಸೆಂಟರ್ ಆಗಿರೋದು ಎಲ್ಲಿ ಆಗಿರುತ್ತದೆ. ಅದು CSC ಸೆಂಟರಿಂದ ಸೀದಾ ಹೋಗಿ ಆಗಿರ್ತದೆ ಅಧ್ಯಕ್ಷರಿಗೆ ಹೋಗಿರುತ್ತದೆ. ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತ್ ಆಗಲಿ, ಮುನ್ಸಿಪಾಲ್ಟಿ ಆಗಲಿ ಅದರಲ್ಲಿ. ಇನ್ನೊಂದು ಏನಂದರೆ ಜನ ಬಹಳ ಪದೇ CSC ಸೆಂಟರ್ಗೆ ಹೋಗಿ ಇದು ಅವರು ಅರ್ಜಿಯನ್ನು ನೀವೇ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬಾರ್ದು. ಅದು ಯಾವಾಗಲೂ ಸರ್ವರಿದ್ದಾಗಿ. ಓಕೆ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನೀವು ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಆ ಅರ್ಜಿಯಲ್ಲಿ ನೀವು ಕೂತ್ಕೊಳ್ಳಿ. ಅರ್ಜಿಯಲ್ಲಿ ಸಾಕಷ್ಟು ಮಾಹಿತಿಗಳಿರ್ತದೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್, ಕೆಲವೊಂದು ವಿಚಾರಗಳ ಅರ್ಜಿಯಲ್ಲಿ ಮಾಹಿತಿಗಳಿರ್ತದೆ. ಅನೇಕ ಸಾರಿ ಅರ್ಜಿ ಸಲ್ಲಿಸುವಾಗ ನಾವು ಇನ್ಸ್ಟ್ರಕ್ಷನ್ನ ಓದಿರಲ್ಲ. ಸರಿಯಾಗಿ ಅದನ್ನ ಓದ್ಕೊಂಡು ಕ್ಲೀನಾಗೆ ಒಂದೊಂದು ಹಂತದಲ್ಲಿ ನಾವು ಅರ್ಜಿಗೆ ಬೇಕಾದಂಥ ಮಾಹಿತಿಯನ್ನು ನಾವು ಕೊಡುವಾಗ ನಾವು ಪರಿಪೂರ್ಣವಾದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ಏನಂದರೆ ಅದರಲ್ಲಿ ಒಂದು ಫೋನ್ಪೇ ಇದೆ. ಫೋನ್ಪೇನಲ್ಲಿ ನೀವು ಅರ್ಜಿಯಲ್ಲಿ ಎಸ್ ಅಂತ ಹಾಕಿ ಅಂತ ಹೇಳಿ ಅದು ₹1 ನಿಮ್ಮ ಕಟ್ಟಾಗಿ ₹100 ನಿಮ್ಮ ತಿಂಗಳಿಗೆ ಅದಕ್ಕೆ ಬರುತ್ತದೆ. ಅದು ಡಿಜಿಟಲ್ ಇಂಡಿಯಾ ಅಂತೇಳಿ ಅದರಲ್ಲಿ ಬಂದಿದೆ. ಅದಕ್ಕೆ ಸ್ವಲ್ಪ ಸಾಮಾನ್ಯ ಜನರಿಗೆ ಫೋನ್ಪೇ ಕೊಡಿ ಅಂತ ಕೇಳಿದರೆ ಕೊಡೋದಿಲ್ಲ. ಫೋನ್ಪೇ ನಂಬರ್ ಯಾವುದಿದೆ ಅಂದರೆ ನಮ್ಗೆ ದುಡ್ಡು ಕಟ್ಟಾಗ್ತೈತಲ್ಲ ಅಂತೇಳಿ ನಿಮ್ಮ ಜಮ್ ಅಂತೇಳಿ ಒಂದು ಪೋರ್ಟಲ್ ಇದೆ. ಪೋರ್ಟಲಿಂದ ನಿಮ್ಮ ಬಿಸ್ನೆಸ್ ಹೇಗಾಗಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಂದ ನಿಮಗೆ ಬಿಸ್ನೆಸ್ಸಿಗೂ ಮುಂದೆ ನೀವು ಲೋನ್ ತೊಗೊಂಡು ಬಿಸ್ನೆಸ್ ಮಾಡುವಾಗ ಅದರಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ.
ಅದಕ್ಕಾಗಿ ಅದು ಫೋನ್ಪೇ ಕೇಳ್ತಾ ಇದೆ. ತಾವುಗಳು ಅದು ಫೋನ್ಪೇ ನಂಬರ್ನು ಕೊಟ್ಟು ಅದರಲ್ಲಿ ಅರ್ಜಿಯಲ್ಲಿ ಸಲ್ಲಿಸಬೇಕಾಗಿ ವಿನಂತಿ. ಓಕೆ, ದಯವಿಟ್ಟು ಫೋನ್ಪೇನ ಸಹ ಕೊಟ್ಟು ನೀವು ಸಹಕರಿಸ್ರಿ ನಿಮ್ಮ ಅರ್ಜಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನ. ಸರ್, ಇಷ್ಟೆಲ್ಲ PM ವಿಶ್ವಕರ್ಮ ಯೋಜನೆಯ ಇದು ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತರಬೇತಿಯನ್ನು ಕೊಟ್ಟಿರುವಂತಹ ಸರ್ ನಿಮಗೆ ಮತ್ತು ಮೇಡಮರಿಗೂ ಮತ್ತು ಸರಿಗೂ ಎಲ್ಲರಿಗೂ ಮತ್ತು ತರಬೇತಿಯಲ್ಲಿ ಎಲ್ಲರ ಹಾಜರಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುತ್ತಾ ನಮ್ಮ ಈ ಸೆಷನನ್ನು ಮುಕ್ತಾಯಗೊಳಿಸ್ತೀವಿ. ಸ್ನೇಹಿತರೆ, ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸಿಗೆ ನಾವು ನೇರ ಉತ್ತರವನ್ನು ನಾವು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.